ಡಿಜಿಟಲ್ ಅರೆಸ್ಟ್ ಹೆಸರೇಳಿ ವೃದ್ಧೆಗೆ ಬರೋಬ್ಬರಿ 17 ಲಕ್ಷ ರೂಪಾಯಿ ವಂಚಿಸಲು ಖದೀಮರು ಯತ್ನಿಸಿದ್ರು. ಮಂಗಳೂರು ಪೊಲೀಸರ ಸಮಯ ಪ್ರಜ್ಞೆಯಿಂದ ವೃದ್ಧೆಯ ಹಣ ಸೇಫ್ ಆಗಿದೆ. ಅಕ್ಟೋಬರ್ 23ರಂದು ಪೊಲೀಸ್ ಜಡ್ಜ್ ಸಮವಸ್ತ್ರದಲ್ಲಿ ಮಂಗಳೂರಿನ ಬಿಜೈ ನಿವಾಸಿ ಅಲೋಶಿಯಾ ಪಿಂಟೋಗೆ ಖದೀಮರು ವಾಟ್ಸ್ಆಪ್ ಕರೆ ಮಾಡಿದ್ರು. ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ ಅಂತ ವೃದ್ಧೆಗೆ ಬೆದರಿಸಿದ್ರು. ಖಾತೆಯಲ್ಲಿರೋ ಎಲ್ಲ ಹಣವನ್ನ ಆರ್ಬಿಐಗೆ ಡೆಪಾಸಿಟ್ ಮಾಡುವಂತೆ ಧಮಕಿ ಹಾಕಿದ್ದಾರೆ. ನಿಮ್ಮ ಕೇಸ್ ಮುಗಿದ ಬಳಿಕ ಹಣವನ್ನ ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು. ತಕ್ಷಣ ವಂಚಕರು ಕೊಟ್ಟ ಅಕೌಂಟ್ಗೆ ಖಾತೆಯಲ್ಲಿದ್ದಂಥ 17 ಲಕ್ಷ ರೂಪಾಯಿ ಹಣವನ್ನ ವೃದ್ಧೆ ವರ್ಗಾಯಿಸಿದ್ರು. ಬಳಿಕ ಡಿಜಿಟಲ್ ಅರೆಸ್ಟ್ ಬಗ್ಗೆ ಪಕ್ಕದ ಮನೆಯವರಿಗೆ ವೃದ್ಧೆ ಅಲೋಶಿಯಾ ಪಿಂಟೋ ತಿಳಿಸಿದ್ದಾರೆ. ತಕ್ಷಣವೇ ವಂಚನೆಯ ಬಗ್ಗೆ ತಿಳಿದು ಪೊಲೀಸರಿಗೆ ಮಂಗಳೂರು ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಯಿತು. ಗೋಲ್ಡನ್ ಅವರ್ ಬಳಸಿ ವೃದ್ಧೆಯ 17 ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಸೇಫ್ ಮಾಡಿದ್ದಾರೆ. ವೃದ್ಧೆಯ ಅಕೌಂಟ್ ಲಾಕ್ ಮಾಡಿ ವಂಚನೆಯನ್ನ ಪೊಲೀಸರು ತಡೆದಿದ್ದಾರೆ. ವಾರದ ಬಳಿಕ 17 ಲಕ್ಷ ರೂಪಾಯಿ ಹಣವನ್ನ ಅಕೌಂಟ್ಗೆ ವೃದ್ಧೆ ಅಲೋಶಿಯಾ ಪಿಂಟೋ ಅವರು ಮರಳಿ ಪಡೆದಿದ್ದಾರೆ. ಗುರುವಾರ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಒಬ್ಬರು ನಿವಾಸಿ 79 ವರ್ಷದ ಹಿರಿಯ ಮಹಿಳಾ ನಾಗರಿಕರವರು ಅವ್ರಿಗೆ ಒಂದು ಫೋನ್ ಕರೆ ಬರುತ್ತೆ. ಆ ಫೋನ್ ಕರೆ ಬಂದು ನಿಮ್ಮ ವಿರುದ್ಧ ಒಂದು ಅರೆಸ್ಟ್ ವಾರೆಂಟ್ ಇದೆ, ಅದು ಜಾರಿಯಾದರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿ ಒಂದು ಪೊಲೀಸ್ ಒಂದು ತೊಡುಗೆಯನ್ನು ತೊಟ್ಕೊಂಡಂತಹ ಕೆಲವರು ಅವರನ್ನು ಹೆದರಿಸ್ತಾರೆ. ಹಾಗೆ ನೀವು ಈ ಒಂದು ಪ್ರಕರಣದಿಂದ ನೀವು ಬಿಡುಗಡೆ ಹೊಂದಬೇಕಾದ್ರೆ ನೀವು ಒಂದಿಷ್ಟು ನಿಮ್ಮ ಹತ್ರ ಏನೇನು ದುಡ್ಡಿದೆ ಅದನ್ನು ನಮಗೆ ಟ್ರಾನ್ಸ್ಫರ್ ಮಾಡಬೇಕು, ಆವಾಗ ನಿಮ್ಮ ಹೆಸರನ್ನು ಇದರಿಂದ ಕ್ಲಿಯರ್ ಮಾಡ್ತೀವಿ ಅಂತ ತಿಳಿಸ್ತಾರೆ. ಮತ್ತು ಯಾರಿಗೂ ಕೂಡ ಈ ಪ್ರಕರಣದ ಬಗ್ಗೆ ನಾವು ನಿಮಗೆ ಕಾಲ್ ಮಾಡಿರೋದ್ರ ಬಗ್ಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಹಾಗೆ ವಾಟ್ಸಪ್ನಲ್ಲಿ ಅವರಿಗೆ ಕರೆ ಬರೋದು, ವಾಟ್ಸಪ್ನಲ್ಲಿ ಈ ರೀತಿಯಾದಂಥ ಒಂದು ವಿಡಿಯೋ ಕರೆ ಬರುತ್ತೆ. ಅವರು ಸುಮಾರು 4ರಿಂದ 5 ಗಂಟೆ ತನಕ ಆ ಸ್ಕ್ಯಾಮ್ಸ್ಟರ್ಸ್ ಏನಿದ್ದಾರೆ ಈ ಒಂದು ಮಹಿಳೆ ಹತ್ರ 4ರಿಂದ 5 ಗಂಟೆಗೆ ತನಕ ಮಾತನಾಡಿ ಅವ್ರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಏನೇನು ಅಕೌಂಟ್ ಡೀಟೇಲ್ಸ್ ಇದೆ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ ತೊಗೊತಾರೆ. ಡೀಟೇಲ್ಸ್ ತೊಗೊಂಡು ಕಟ್ ಮಾಡಬೇಡಿ, ಇವ್ರ ಹತ್ರ UPI ಆಗಲಿ ಯಾವುದೇ ಗೂಗಲ್ ಪೇ ಫೋನ್ಪೇ ಯಾವುದೂ ಇರೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ಸಲ್ಲಿರುತ್ತೆ. ಸೊ ನೀವು ಬ್ಯಾಂಕ್ ಹೋಗಿ ಫಿಕ್ಸ್ಡ್ ಡೆಪಾಸಿಟ್ ಏನಿದೆ ಅದನ್ನು ನೀವು ಬ್ರೇಕ್ ಮಾಡಿ ನಮಗೆ ಹಣ ವರ್ಗಾಯಿಸಿ ಅಂತ ಹೇಳ್ತಾರೆ. ಸೊ ಇವ್ರು ಏನು ಮಾಡ್ತಾರೆ, ತಮ್ಮ ಒಂದು ಜೀವಮಾನದ ಉಳಿತಾಯ ಏನಿತ್ತು ಸುಮಾರು 17 ಲಕ್ಷ ರೂಪಾಯಿ ಸೇವಿಂಗ್ಸ್ ಬ್ಯಾಂಕಲ್ಲಿ ಸ್ವಲ್ಪ ಇರುತ್ತೆ ಮತ್ತು ಫಿಕ್ಸ್ಡ್ ಡೆಪಾಸಿಟ್ಸ್ ಏನೇನಿರ್ತವೆ ಅದನ್ನೆಲ್ಲ ಬ್ರೇಕ್ ಮಾಡಿ ಇವರು ಸುಮಾರು 17 ಲಕ್ಷ ರೂಪಾಯಿಯನ್ನು ಅವರು ಹೇಳಿರುವಂತಹ ಒಂದು ಬ್ಯಾಂಕ್ ಖಾತೆಗೆ ವರ್ಗಾಯಿಸ್ತಾರೆ. ಈ ಮಹಿಳೆಯನ್ನು ಕರೆದುಕೊಂಡು ಬಂದಾಗ ನಮ್ಮ ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ 1930 ಅಂತ ಏನು ನ್ಯಾಷನಲ್ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ರಾಷ್ಟ್ರೀಯ ಸೈಬರ್ ಅಪರಾಧ ಸಹಾಯವಾಣಿ ಇದೆ, ಅಲ್ಲಿಗೆ ಕರೆ ಮಾಡಿ ತಕ್ಷಣ ಆ ಅಮೌಂಟ್ 17 ಲಕ್ಷ ರೂಪಾಯಿ ಅಮೌಂಟ್ನ ಫ್ರೀಸ್ ಮಾಡಿಸ್ತಾರೆ. ಮತ್ತು ಅದಕ್ಕೆ ಬೇಕಾದಂಥ ಬ್ಯಾಂಕಲ್ಲಿ ಕೂಡ ಖಾತ್ರಿ ಪಡಿಸ್ಕೋತಾರೆ ಆ ಅಕೌಂಟಲ್ಲಿ ಇನ್ನೂ ಹಣ ಇದೆ ಅಂತ. ಫ್ರೀಸ್ ಮಾಡಿಸ್ಬಿಟ್ಟು ಕೋರ್ಟ್ ಆರ್ಡರ್ ಪಡೆದುಕೊಂಡು ತಕ್ಷಣ ವಿತಿನ್ 3 ಡೇಸ್ ಅದನ್ನು ವಾಪಸ್ಸು ಮಹಿಳೆಗೆ ರಿಲೀಸ್ ಮಾಡ್ತಾರೆ. ಕಳೆದ ಗುರುವಾರ ಇನ್ನು RV ರೋಡ್ ಬೊಮ್ಮಸಂದ್ರ ನಡುವೆ ಇಂದಿನಿಂದ ಮೆಟ್ರೋ ಹಳದಿ ಮಾರ್ಗದ 5ನೇ ಮೆಟ್ರೋ ಸಂಚಾರ ಆರಂಭಿಸಿದೆ. ಇದುವರೆಗೆ ಹಳದಿ ಮಾರ್ಗದಲ್ಲಿ 19 ನಿಮಿಷಕ್ಕೊಮ್ಮೆ ಸಂಚಾರ ಮಾಡ್ತಾ ಇದ್ದ ಮೆಟ್ರೋ ಇನ್ಮುಂದೆ 15 ನಿಮಿಷಕ್ಕೊಮ್ಮೆ ಸಂಚಾರ ನಡೆಸಲಿದೆ. ಮೊದಲು ಹಾಗೂ ಕೊನೆಯ ರೈಲು ಸಮಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎನ್ನಲಾಗಿದೆ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಹೋಗಿದ್ದ FDA ಅಧಿಕಾರಿ ಸರಗಳವು ಮಾಡಲಾಗಿದೆ. ಬೆಂಗಳೂರಿನ ಬಾಲಾಜಿ ಲೇಔಟ್ನಲ್ಲಿ ಈ ಘಟನೆಯಾಗಿದೆ. ಮನೆಯ ಗೇಟ್ ಬಳಿ ನಿಂತು ಮಾಹಿತಿ ಪಡೆಯುವಾಗ ಸರ ಕದ್ದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಗುರುವಾರ ಬೆಳಗ್ಗೆ ಬಾಲಾಜಿ ಲೇಔಟ್ನಲ್ಲಿ FDA ಅಧಿಕಾರಿ ರೂಪಾದೇವಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರು. ಮನೆಯೊಂದರ ಗೇಟ್ ಬಳಿ ನಿಂತು ಮಾಹಿತಿಯನ್ನು ಪಡಿತಾ ಇದ್ರು. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದ ಇಬ್ಬರು ಕಳ್ಳರು FDA ಅಧಿಕಾರಿಯ ಸರವನ್ನು ಕಿತ್ತು ಖದೀಮರು ಪರಾರಿಯಾಗಿದ್ದಾರೆ. 5 ಲಕ್ಷ ರೂಪಾಯಿ ಮೌಲ್ಯದ 50 ಗ್ರಾಂ ಸರ ಕಸಿದು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈಚಳಕ CCTVಯಲ್ಲಿ ಸೆರೆಯಾಗಿದೆ. ಬ್ಯಾಡರಹಳ್ಳಿ ಠಾಣೆಗೆ FDA ಅಧಿಕಾರಿ ರೂಪಾದೇವಿ ದೂರನ್ನ ನೀಡಿದ್ದು ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.